ಬೆಂಗಳೂರಿನ 2 ಕಡೆ ಇಡಿ ದಾಳಿಯಾಗಿದೆ. ಡ್ರಗ್ಸ್ ಡೀಲ್ ಸಂಬಂಧ ಇಡಿ ರೇಡ್ ಮಾಡಿರೋದು. ಹೈದರಾಬಾದ್ ಹಾಗೂ ಬೆಂಗಳೂರಿನಲ್ಲೂ ಕೂಡ ಇಡಿ ರೇಡ್ ಆಗಿದೆ. ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಕೇಸ್ ದಾಖಲಾಗಿರುತ್ತೆ ಮೊದಲಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 9 ಕಡೆ ಇಡಿ ದಾಳಿಯನ್ನ ಮಾಡಿರೋದು. ಕೋಟ್ಯಾಂತರ ಬೆಲೆಯ ಡ್ರಗ್ಸ್ ಮಾರಾಟದ ಬಗ್ಗೆ ತನಿಖೆ ಆಗ್ತಾ ಇದೆ. ಬೆಂಗಳೂರಿನ 2 ಕಡೆ, ಹೈದರಾಬಾದ್ನ 7 ಕಡೆ ರೇಡ್ ಆಗಿದೆ. ಕೋಟ್ಯಾಂತರ ಬೆಲೆಯ ಡ್ರಗ್ಸ್ ಮಾರಾಟದ ಬಗ್ಗೆ ಹೈದರಾಬಾದ್ನಲ್ಲಿ ಇಡಿ ಕೇಸ್ ದಾಖಲು ಮಾಡಿಕೊಂಡಿತ್ತು. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲೂ ಕೂಡ ಡ್ರಗ್ಸ್ ಡೀಲ್ ನಡೆದಿದ್ದ ಶಂಕೆ ಹಿನ್ನೆಲೆಯಲ್ಲಿ 2 ಕಡೆ ದಾಳಿ ನಡೆಸಲಾಗಿದೆ. ತನಿಖೆನೂ ಕೂಡ ನಡೀತಾ ಇದೆ. ಸದ್ಯ ಡ್ರಗ್ಸ್ ಮಾರಾಟದ ಆರೋಪಿಗಳನ್ನ ಹೈದರಾಬಾದ್ ಪೊಲೀಸರು ಕೆಲ ದಿನಗಳ ಹಿಂದೆಯೇ ಬಂಧಿಸಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈಗ ಡ್ರಗ್ಸ್ ಜಾಲ ದಿನೇ ದಿನೇ ತನ್ನ ಸ್ಪ್ರೆಡ್ ಆಗ್ತಾ ಇರುವಂತಹ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಹೈದರಾಬಾದ್ನಲ್ಲಿ ಪ್ರಕರಣ ದಾಖಲಾಗಿತ್ತು, ಬೆಂಗಳೂರಿನಲ್ಲಿ ರೇಡ್ ಆಗಿದೆ. ಬೆಂಗಳೂರಿನಲ್ಲಿ ಯಾವ ವ್ಯಕ್ತಿಗಳ ಬಂಧನ ಆಗಿರೋದು? ಧನುಶ್ರೀ, ಏನು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಬೆಂಗಳೂರಿನ 2 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಹೈದರಾಬಾದ್ ನಲ್ಲಿ ದಾಖಲಾಗಿರುವಂತಹ ಕೇಸ್ ಆಗಿತ್ತು. ಈ ಒಂದು ಕೇಸ್ ನಲ್ಲಿ ಈಗಾಗಲೇ ಸುಮಾರು 6-7 ಮಂದಿಯನ್ನ ಹೈದರಾಬಾದ್ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ರು. ನಂತರ ಈ ಒಂದು ಪ್ರಕರಣದ ತನಿಖೆಯನ್ನ ಇಡಿ ಅಧಿಕಾರಿಗಳು ಕೂಡ ಕೈಗೆತ್ತಿಕೊಂಡ ಬಳಿಕ ಹೈದರಾಬಾದ್ ಸೇರಿದಂತೆ ಬೆಂಗಳೂರಿನಲ್ಲೂ ಕೂಡ ಇವತ್ತು ದಾಳಿಯನ್ನ ಮಾಡಿ ಶೋಧ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 2 ಕಡೆಗಳಲ್ಲಿ ಈಗಾಗಲೇ ದಾಳಿಯಾಗಿದ್ದು, ಈ ಒಂದು ಡ್ರಗ್ಸ್ ಜಾಲದ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೈದರಾಬಾದ್ ನಿಂದ ಬೆಂಗಳೂರು ಡ್ರಗ್ಸ್ ಕೂಡ ಬೆಂಗಳೂರಿಗೆ ಸಪ್ಲೈ ಆಗಿದೆ, ಮತ್ತೆ ಇಲ್ಲಿಂದ ಕೂಡ ಹಣಕಾಸು ವ್ಯವಹಾರ ಕೂಡ ಆಗಿರೋದು ಕೂಡ ಗೊತ್ತಾಗಿರೋದು. ಆದ್ರಿಂದ ಹೈದರಾಬಾದ್ ಮತ್ತೆ ಬೆಂಗಳೂರು ಸೇರಿದಂತೆ ಒಟ್ಟು 9 ಕಡೆಗಳಲ್ಲಿ ಈ ಒಂದು ದಾಳಿಯನ್ನ ಮಾಡಿ ಶೋಧ ಕೂಡ ನಡೆಸ್ತಾ ಇರೋದು. ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ ಪತ್ತೆ ಮಾಡ್ತಾ ಇದ್ರೆ, ಕೋಟಿಗಟ್ಟಲೆ ಡ್ರಗ್ಸ್ ಪತ್ತೆ ಆಗುತ್ತೆ, ಮತ್ತೆ ಇಲ್ಲಿಂದ ಹಣಕಾಸು ವ್ಯವಹಾರ ಆಗುವಂಥದ್ದು, ಮತ್ತೆ ಇಲ್ಲಿಂದ ರಾಕೆಟ್ ಅನ್ನ ಮಾಡಿ ಏನು ಡ್ರಗ್ಸ್ ಸಿಂಡಿಕೇಟ್ ಏನಿದೆ ಅದು ಇಲ್ಲಿಂದ ಕಾರ್ಯಾಚರಣೆ ಆಗ್ತಿರೋದು ಕೂಡ ಬೆಳಕಿಗೆ ಬಂದಿರೋದು. ಅದರಿಂದ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ 7 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.